ಅಕ್ರಮ ಆಸ್ತಿ ಸಂಪಾದನೆಯ ಆರೋಪದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಸಿಬಿಐ ತನಿಖೆ ನಡೀತಾ ಇದೆ. ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಎದುರಿಸ್ತಾ ಇರುವಂತಹ ಅಕ್ರಮ ಆಸ್ತಿ ಸಂಪಾದನೆಯ ಆರೋಪಕ್ಕೆ ಸಂಬಂಧಿಸಿದಂತೆ ಕೇರಳದ ಸುದ್ದಿವಾಹಿನಿ ಜೈ ಹಿಂದ್ಗೆ ಸಿಬಿಐ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಜೈ ಹಿಂದ್ ಸುದ್ದಿವಾಹಿನಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಹೂಡಿಕೆ ಇನ್ವೆಸ್ಟ್ಮೆಂಟ್ನ ಮಾಹಿತಿಯನ್ನು ಕೊಡಿ ಅಂತ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಎಂಡಿ ಬಿಎಸ್ ಸಿಜುಗೆ ಸಿಬಿಐ ನೋಟಿಸ್ ಕೊಟ್ಟಿದೆ. ಜನವರಿ 11ರ ಒಳಗಾಗಿ ಸಿಬಿಐ ಮುಂದೆ ಹಾಜರಾಗಿ ವಿವರಣೆಯನ್ನ ಕೊಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಅಂತ ನೋಟಿಸ್ನನ್ನ ಕೊಡಲಾಗಿದೆ. ಈ ಜೈ ಹಿಂದ್ ಸುದ್ದಿವಾಹಿನಿ ಏನಿದೆ ಇದು ಕಾಂಗ್ರೆಸ್ ನಾಯಕರ ಒಡೆತನದ ಸುದ್ದಿವಾಹಿನಿ. ರಮೇಶ್ ಚೆನ್ನತ್ತಿಲ ಅಲ್ಲಿನ ಹೋಮ್ ಮಿನಿಸ್ಟರ್ ಆಗಿದ್ದವರು, ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ. ಅವರು ಚೇರ್ಮನ್ ಈ ಸಂಸ್ಥೆಗೆ, ಈ ಸುದ್ದಿವಾಹಿನಿಗೆ. ಈ ಶಿಜು ಇದಾರಲ್ಲ ಈ ಎಂಡಿ, ಇವರು ಕೂಡ ಕಾಂಗ್ರೆಸ್ ನಾಯಕರೇ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರ ಇನ್ವೆಸ್ಟ್ಮೆಂಟ್ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ನೋಟಿಸ್ ಇಶ್ಯೂ ಆಗಿದೆ. ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಶಿವಕುಮಾರ್ ಜೊತೆಗೆ ಅವರ ಕುಟುಂಬ ಸದಸ್ಯರು ಯಾರ್ದೆಲ್ಲ ಇನ್ವೆಸ್ಟ್ಮೆಂಟ್ ಇದೆಯೋ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಡಿ. 11ನೇ ತಾರೀಕಿನ ಒಳಗಾಗಿ, ಅಂದರೆ ನಾಡಿದ್ದು ಜನವರಿ 11ನೇ ತಾರೀಕಿನ ಒಳಗಾಗಿ ಸಿಬಿಐ ಮುಂದೆ ಹಾಜರಾಗಿ ಇದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಕೊಡಿ ಅಂತ ಸಿಬಿಐ ನೋಟಿಸ್ ಇಶ್ಯೂ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ನೋಟಿಸ್ನಲ್ಲಿ ಯಾವ ವಿಚಾರ ಮೆನ್ಷನ್ ಆಗಿದೆ ಮತ್ತು ಡಿಕೆ ಶಿವಕುಮಾರ್ ಏನಾದರೂ ಸಿಬಿಐ ತನಿಖೆಯ ಸಂದರ್ಭದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಹೇಳ್ಕೊಂಡಿದ್ರಾ, ಮಾಹಿತಿಯನ್ನು ಕೊಟ್ಟಿದ್ರಾ? ಜೈ ಹಿಂದ್ ಚಾನಲ್ ನನ್ನ ಇನ್ವೆಸ್ಟ್ಮೆಂಟ್ ಇದೆ ಅಂತ ರಕ್ಷತ್ 2013ರಿಂದ 2018ರ ಸಂದರ್ಭದಲ್ಲಿ ಸಿಬಿಐ ಹಾಕೊಂಡಿರ್ತಕ್ಕಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಹೂಡಿಕೆ ವಿಚಾರವಾಗಿ ಚರ್ಚೆ ಆಗಿತ್ತು. ಆ ಒಂದು ಹೂಡಿಕೆ ಸಂಬಂಧಪಟ್ಟ ಹಾಗೆ ಈಗ ಮಲಯಾಳಿಯ ನ್ಯೂಸ್ ಚಾನೆಲ್ ಜೈ ಹಿಂದ್ ಅನ್ನುವಂತಹ ನ್ಯೂಸ್ ಚಾನೆಲ್ನಲ್ಲೂ ಸಹಿತ ಹೂಡಿಕೆ ಮಾಡಿರುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಆ ಮಲಯಾಳಿಯ ನ್ಯೂಸ್ ಚಾನೆಲ್ ಆಗಿರ್ತಕ್ಕಂತಹ ಜೈ ಹಿಂದ್ ಆ ಎಂಡಿಗೆ ಶಿಜು ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಈಗಾಗಲೇ ಸಿಬಿಐ ನೋಟಿಸ್ ಅನ್ನು ಕೊಟ್ಟಿದೆ. 11ನೇ ತಾರೀಕು ಒಳಗಾಗಿ ಬಂದು ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಈಗಾಗಲೇ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಡಿಕೆ ಶಿವಕುಮಾರ್ ಅವರ ಹೂಡಿಕೆ ಏನಿತ್ತು, ಅವರ ಡಿವಿಡೆಂಟ್ ಎಷ್ಟು ತಗೊಳ್ಳಲಾಗಿದೆ, ಮತ್ತೆ ಅವರ ಹೂಡಿಕೆಯ ಪ್ರಮಾಣ ಎಷ್ಟು, ಅದರ ಜೊತೆಗೆ ಅವರು ತೆಗೆದುಕೊಂಡಿರ್ತಕ್ಕಂತಹ ಆದಾಯ ಎಷ್ಟು, ಇದರ ಸಂಪೂರ್ಣವಾದಂತಹ ವರದಿಯನ್ನ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಅದರ ಜೊತೆಗೆ ಏನಂದ್ರೆ ಈ ಒಂದು ಸಂದರ್ಭದಲ್ಲಿ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಅದರ ಮೂಲ ಏನು ಅನ್ನುವಂತಹ ವಿಚಾರವಾಗಲೂ ಸಹಿತ ಮೆನ್ಷನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆಗೆ ಮಲಯಾಳಿಯ ನ್ಯೂಸ್ ಚಾನೆಲ್ನ ಎಂಡಿ ಸಹಿತ ಏನಂದ್ರೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು, ಹೌದು ನನಗೆ ನೋಟಿಸ್ ಅನ್ನ ಕೊಡಲಾಗಿದೆ, ಈ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ, ಇದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂತಹ ನೋಟಿಸ್ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಕೇವಲ ಅವರಿಗೆ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಶಿವಕುಮಾರ್ ಅವರ ಕುಟುಂಬಸ್ಥರಿಗೂ ಸಹಿತ ಅಂದ್ರೆ ಅವರ ಮಡದಿಗೂ ಸಹಿತ ನೋಟಿಸ್ ಅನ್ನು ಕೊಡಲಾಗಿದೆ ಬೆಂಗಳೂರಿನ ಸಿಬಿಐ ಕಚೇರಿಯಿಂದ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣ ಮತ್ತಷ್ಟು ಏನಂತಂದ್ರೆ ಕಗ್ಗಂಟಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಹೂಡಿಕೆ ವಿಚಾರವಾಗಿ ಬಹಳಷ್ಟು ಏನಂದ್ರೆ ಎಲ್ಲಾ ಆಯಾಮಗಳಲ್ಲೂ ಸಹಿತ ಮಾಹಿತಿನ ಕಲೆ ಹಾಕ್ತಾ ಇರುವಂತಹ ಸಿಬಿಐ ಯಾವ್ಯಾವ ಏನಂದ್ರೆ ಹೂಡಿಕೆಗಳನ್ನ ಮಾಡಲಾಗಿದೆ, ಅದರಲ್ಲೂ ಸ್ಪೆಷಲಿ ಅವರು ಈ ಹಿಂದೆ ಸಚಿವರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದಾರಲ್ಲ, ಆ ಸಂದರ್ಭದಲ್ಲಿ ಬಹಳಷ್ಟು ಕಡೆಗೆ ಹೂಡಿಕೆಯನ್ನು ಮಾಡಿದ್ರು ಅನ್ನುವಂಥದ್ದು, ಮತ್ತೆ ಅಲ್ಲಿ ಬಹಳಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ವಿಚಾರವಾಗಲೂ ಸಹಿತ ಪ್ರಕರಣದಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಅಂದ್ರೆ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಏನಂದ್ರೆ ಹಣವನ್ನು ತೆಗೆದುಕೊಳ್ಳಲಾಗಿ ಅಂದ್ರೆ ಅವ್ರ ಹತ್ರ ಇತ್ತು, ಹೂಡಿಕೆ ಏನೋ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಒಂದು ವಿಚಾರಣೆ ತೆಗೆದುಕೊಂಡಿರ್ತಕ್ಕಂತಹ ರೀತಿನ ನೋಡ್ತಾ ಹೋದ್ರೆ ಅವರ ಏನಂದ್ರೆ ಎಲ್ಲೆಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಮತ್ತೆ ಹೆಚ್ಚಿನ ಆದಾಯವನ್ನು ಏನು ಗಳಿಸಿಕೊಂಡಿದಾರಲ್ಲ, ಆ ಆದಾಯ ಕಾನೂನಾತ್ಮಕವಾಗಿ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಡಲಾಗಿದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗಾಗಿ 11ನೇ ತಾರೀಕು ಈ ಎಂಡಿ ಶಿಜು ಅನ್ನುವಂತಹ ಎಂಡಿ ಯಾವ ರೀತಿಯಾದಂತಹ ದಾಖಲೆಗಳನ್ನ ಕೊಡ್ತಾರೆ, ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ದಾಖಲೆಗಳಿಗೂ ಅವ್ರ ಕುಟುಂಬ ಕೊಟ್ಟಿರ್ತಕ್ಕಂತಹ ದಾಖಲೆಗಳಿಗೂ ಮತ್ತೆ ಈಗ ಈ ಒಂದು ಜೈ ಹಿಂದ್ ಸಂಸ್ಥೆಯಲ್ಲಿರುವಂತಹ ಷೇರುಗಳಿಗೂ ತಾಳೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ತಾಳೆ ಹಾಕುವಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಗೊಂದಲಗಳು ನಿರ್ಮಾಣವಾಗಿದ್ದೇ ಆದ್ರೆ, ಯಾಕಂದ್ರೆ ಎರಡೂ ಕಡೆಯಿಂದನೂ ಸಹಿತ ಸೇಮ್
ಏನಂದ್ರೆ ದಾಖಲೆಗಳು ಬೇಕಾಗ್ತವೆ, ಅಷ್ಟು ಪ್ರಮಾಣದಲ್ಲಿ ಹೂಡಿಕೆ ಬೇಕಾಗುತ್ತೆ, ಮತ್ತೆ ಡಿವಿಡೆಂಟ್ಗಳ ವಿಚಾರವನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಕೇಳಿದ್ದಾರೆ. ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಸಿಬಿಐ ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಒಂದು ಪ್ರಕರಣದಲ್ಲಿ ಸಿಗಾಕೋತಾರ ಏನಂತ ಕಾದು ನೋಡ್ಬೇಕಾಗಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.